ಅದಾದಮೇಲೆ ಫಸ್ಟ್ ತಿನ್ನಬೇಕು. ತಿಂದಾದ್ಮೇಲೆ ಒಂದು ಮಗುವಿದು ಶಾಪಿಂಗ್ ಮಾಡಲಿಕ್ಕಿದೆ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಒಂದು ಕಾಲೇಜ್ ಇವೆಂಟಿಗೆ ಹೋಗ್ಲಿಕ್ಕಿತ್ತು. ನಾನು ಎದ್ದದ್ದು ಸ್ವಲ್ಪ ಲೇಟ್ ಆಯಿತು, ರಾತ್ರಿ ಕೆಲಸ ಮಾಡ್ತಾಯಿದ್ದೆ. ಈಗ ರೆಡಿ ಆಗಿಬಿಟ್ಟು ನಿಮಗೆ ನಾನು ಔಟ್ಫಿಟ್ ತೋರಿಸ್ತೀನಿ, ಮತ್ತು ಬೇಗ ಹೋಗೋಣ. ಪ್ರಾಬ್ಲಿ ಸ್ಟೂಡೆಂಟ್ಸ್ ಕಾಯ್ತಾ ಇದ್ದಾರೆ. ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಆ್ಯಂಡ್ ಎಂಜಾಯ್. ಸ್ನೇಹಿತರೆ, ಇದೇ ನನ್ನ ಶರ್ಟ್ ಆ್ಯಂಡ್ ಪ್ಯಾಂಟ್ ಔಟ್ಫಿಟ್ಟು. ಇನ್ನು ಬ್ಲೇಸರ್ ಹಾಕಬೇಕಷ್ಟೇ. ಹಾಕಿ ಆದಮೇಲೆ ಫೈನಲ್ ಲುಕ್ ಕೊಡ್ತೇನೆ. ಹೇರ್ಸ್ ಸೆಟ್ ಮಾಡಬೇಕು. ಸ್ನಾನ ಮಾಡಿ ಈಗಷ್ಟೇ ಬಂದೆ, ಲೇಟ್ ಆಗ್ತಾ ಇದೆ. ಸೊ ಅಲ್ಲಿದೆ ನೋಡಿ, ನಿನ್ನೆ ಅಷ್ಟೇ ತೊಗೊಂಡದು. ಕಲರ್ ಹೇಗಿದೆ ಹಾಕಿ ತೋರಿಸ್ತೇನೆ. ಸೊ ಇದರ ಹೋಗುವ ಮುಂಚೆ ನಾನು ಕುಡಿತಾ ಇರೋದು, ಯಾಕೆ ಕ್ಲಾರಿಟಿ ಇಲ್ಲ ಸ್ನೇಹಿತರೆ, ಹೋಗುವ ಮುಂಚೆ ನಾನು ಕುಡಿತಾ ಇರೋದು ಏನು ಜ್ಯೂಸ್ ಅಂತ ಕಮೆಂಟ್ ಮಾಡಿ ಹೇಳಿ. ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ, ಸೊ ಅರ್ಜೆಂಟಿಗೆ ಇದನ್ನು ಕುಡಿತಾ ಇದ್ದೀನಿ. ಫೈನಲಿ ರೆಡಿ ಆಗಿಬಿಟ್ಟು ನಾವು ಹೋಗ್ತಾ ಇದ್ದೀವಿ ಇವೆಂಟಿಗೆ. ಇವೆಂಟ್ ಏನು ಅಂತ ನನಗೆ ಹೇಳಕ್ಕೆ ಮರ್ತೋಯ್ತು. ಇವೆಂಟ್ ಏನು ಅಂದರೆ, ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಒಂದು ಕಾಲೇಜಲ್ಲಿ. ನೀವು ಕೇಳಿರ್ಬೋದು, ನ್ಯೂ ಹೊರೈಝಾನ್ ಕಾಲೇಜ್ ಅಂತ, ಅಲ್ಲಿ. ಸೊ ನಾನು ನಮ್ಮ ಟೀಮ್ ಹೋಗ್ತಾ ಇದ್ದೀವಿ. ಆದಷ್ಟು ಬೇಗ ಸ್ಯಾಟರ್ಡೇ ಇವತ್ತು, ಸೊ ಆದಷ್ಟು ಬೇಗ ಇವೆಂಟ್ ಎಲ್ಲ ಮಾಡಿ ಪ್ರಾಬಬ್ಲಿ ಫ್ಲಾಗ್ ಹಾಯಿಸ್ಟಿಂಗ್ ಇರುತ್ತೆ. ನೋಡೋಣ ಏನಿರುತ್ತೆ ಅಂತ. ಮುಗಿಸಿ ಬರ್ತಿದ್ದ ಹೋಲ್ ಎಜೆಂಡಾ ಈಸ್ ನಾನೀಗ ಅಲ್ಲಿ ಹೋಗ್ತಿರೋದು. ಯಾಕೆ ಅಂದರೆ ಈಗ ಪ್ರಾಬಬ್ಲಿ ನಾವು ಹೋದಾಗ ಮಾತಾಡ್ಲಿಕ್ಕಿರತ್ತೆ, ಸ್ಟೂಡೆಂಟ್ಸ್ನ ಅಡ್ರೆಸ್ ಮಾಡೋಕ್ಕಿರತ್ತೆ. ಐ ಜಸ್ಟ್ ವಾಂಟ್ ಟು ಗಿವ್ ಅ ಗ್ಲಿಮ್ಸ್, ಯಾವುದರಿಂದ ಅವರಿಗೆ ಹೆಲ್ಪ್ ಆಗುತ್ತೆ, ಪ್ರಾಬಬ್ಲಿ ವ್ಯಾಲ್ಯೂ ಆ್ಯಡ್ ಆಗುತ್ತೆ. ಅದಕ್ಕೋಸ್ಕರ ಹೋಗ್ತಾ ಇರೋದು. ಅದು ಹೇಗೆ ಹೋಗುತ್ತೆ ಇವೆಂಟು ನೀವು ನೋಡ್ತಾ ಹೋಗಿ, ನಾವು ತೋರಿಸ್ತಾ ಹೋಗ್ತೀವಿ. ಲೆಟ್ಸ್ ಗೋ. ಟೀ ಶಾಪ ನಮ್ಮ ಈಗ ಜತ್ತಿಂಡ ಮುಗಿಯಿಂದ ಆದರ್ಶ ಅಲ್ಲಿಂದ ಬರ್ತೀರಾ? ಹಂಗೆ ಅಲ್ಲಿಗೆ ಕಾರಲ್ಲೇ ಬರ್ತೀವಿ. ಕಾರಲ್ಲೇ ಬರ್ತೀರಾ? ಲೈಕ್ ಪ್ರಿನ್ಸಿಪಲ್ ಸರ್ ಎಲ್ಲ ಇದ್ದಾರೆ, ಇಲ್ಲ ಅಲ್ವಾ ಕಾಲೇಜ್? ಹಂಗೆ ಬಂದ್ಬಿಡಿ. ನಮ್ಮ ಶಿಕ್ಷಕರ ವರ್ಗದ 70ನೆಯ ಕನ್ನಡ ರಾಜ್ಯೋತ್ಸವದ ಈ ಸುಸಂದರ್ಭದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸುತ್ತಿರುವಂಥ ಎಲ್ಲ ಗಣ್ಯಾತಿ ಗಣ್ಯರು, ಕನ್ನಡ ಮನಸ್ಸುಗಳು, ಶ್ರವಣ್ ರಾಜನಿಯವರಿಗೆ ಪ್ರಾಂಶುಪಾಲರಿಂದ ಸನ್ಮಾನ. ಅತ್ಯುತ್ತಮ ದೈಹಿಕ ಸಾಮರ್ಥ್ಯವನ್ನು ಆರೋಗ್ಯದ ಕಡೆಗೆ ಬೀಳ್ಕೊಡುವಂಥ ಫಿಟ್ನೆಸ್ ತರಬೇತುದಾರರಾದಂತಹ ಶ್ರವಣ್ ರಾಜನಿಯವರಿಗೆ ಸನ್ಮಾನ ಸಮಾರಂಭ. ಇಂಜಿನಿಯರಿಂಗ್ ಪದವಿಯನ್ನು ಮುಗಿಸಿ ಆರೋಗ್ಯ ಮತ್ತು ವ್ಯಾಯಾಮದ ತರಬೇತುದಾರರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಮುಂಚೆ ಸ್ಟೂಡೆಂಟ್ಸ್ ಯಾರು ಎಫರ್ಟ್ ಹಾಕ್ಬಿಟ್ಟು ನಮ್ಮ ಆಫೀಸಿಗೆ ಬಂದು ಒಂದ್ಸತಿ ಅಲ್ಲ 2 ಸತಿ ಅಲ್ಲ 3 ಸತಿ ಬಂದು
ಇನ್ವೈಟ್ ಮಾಡಿ ಇಲ್ಲಿ ಬರೋ ತರ ಮಾಡಿದ್ದಾರೆ. ಸೊ ಯು ಹ್ಯಾವ್ ಟು ಥ್ಯಾಂಕ್ ದೆಮ್. ತುಂಬಾ ಚೆನ್ನಾಗಿ ಎಫರ್ಟ್ ಹಾಕಿದ್ದಾರೆ. That will add value to people around you. That is own. ವಂಶಪಾಲರಿಗೆ ಗೌರವ ಸಮರ್ಪಣೆ. ಇವೆಂಟ್ ಮುಗಿಸಿ ನಾವು ಮನೆಗೆ ಬಂದೆ ಸ್ನೇಹಿತರೆ. ಆ್ಯಂಡ್ ಮನೆಗೆ ಬಂದು ಆ್ಯಸ್ ಯೂಶ್ವಲ್ ನನ್ನ ಹೆಲ್ದಿ ಮೀಲ್ ಮ್ಯಾಂಗ್ಳೂರ್ ಸ್ಟೈಲ್ ಚಿಕನ್ ಸುಕ್ಕ, ವೈಟ್ ರೈಸ್ ನನ್ನ ಹೊಟ್ಟೆ ಬಜ್ಜು ಬರಲ್ಲ, ಆ್ಯಂಡ್ ಸಮ್ ವೆಜಿಟೇಬಲ್ಸ್ ತಿಂದೆ. ಸೊ ದಿಸ್ ಇಸ್ ಇಟ್ ಗೈಸ್. ನಂದು ಮನೆಯಲ್ಲಿ ನಾನು ಇಟ್ಸ್ ದ ಸೇಮ್ ಓಲ್ಡ್ ಫುಡ್ ರೈಟ್. ಅಂದರೆ ಸೇಮ್ ಓಲ್ಡ್ ಫುಡ್ ಅಂದರೆ ನಂಗೆ ಏನು ಇಷ್ಟ ನಂಗೆ ಗೊತ್ತು, ಅದನ್ನೇ ನಾನು ಮಾಡ್ಕೊಳ್ತೀನಿ. ಅದೇ ನಾನು ಮಾಡ್ಕೊಳ್ತೀನಿ. ಅಥವಾ ನಮ್ಮ ಮನೇಲಿ ದೀಪ್ ಅಂತ ಇದ್ದಾರೆ, ಅವ್ರು ನಮ್ಮ ಮನೇಲಿ ಅಲ್ಲ, ಅವ್ರು ನಮ್ಮ ಮೇಡು. ಈಗ ಹೋಗಿ ವರ್ಕೌಟ್ ಮಾಡೋಣ ಅಂತ, ಮತ್ತು ಸ್ಯಾಟರ್ಡೆ ಬೇರೆ ಸ್ವಲ್ಪ ಥಿಂಕಿಂಗ್ ಎಲ್ಲ ಮಾಡೋಣ ಅಂತ. ಹೋಪ್ಫುಲಿ ನನ್ನ ಔಟ್ಫಿಟ್ ಇಷ್ಟ ಆಯಿತು. ಬನ್ನಿ. ಅಂದರೆ ಇವೆಂಟ್ ಆದಮೇಲೆ ನಾನು ಆಫೀಸ್ ಬಂದೆ. ಆಫೀಸಲ್ಲಿ ನಾನು ಶೂಟ್ ಮಾಡಲಿಲ್ಲ, ಯಾಕಂದರೆ ಕ್ಲೈಂಟ್ ಕೆಲಸ ಇತ್ತು. ಕೆಲಸ ಮುಗಿಸಿ ಬಂದು ಈಗ ಜಿಮ್ಗೆ ಹೋಗ್ತಾ ಇದ್ದೀನಿ. ವರ್ಕೌಟಲ್ಲಿ ಸಿಗೋಣ. ಬಾಯ್. ಸ್ನೇಹಿತರೆ, ವರ್ಕೌಟ್ ಮುಗಿಸಿ ಮನೆಗೆ ಬಂದೆ. ವರ್ಕೌಟ್ ನಾನು ವಿಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ, ಒಬ್ಬನೇ ಹೋಗಿದ್ದೆ. ಟ್ರೈಪಾಡ್ಸ್ ತೊಗೊಂಡು ಹೋಗೋಕ್ಕಾಗಿಲ್ಲ. ಈಗ ರೆಡಿ ಆಗಿಬಿಟ್ಟು ಸ್ವಲ್ಪ ಶಾಪಿಂಗ್ ಹೋಗ್ಲಿಕ್ಕಿದ್ದಾರೆ. ಶಾಪಿಂಗ್ ಹೋಗಬೇಕು. ಬೈಸೆಪ್ಸ್ ಕಾಣ್ತಿದ್ಯಾ? ಸರಿ, ಫ್ಯಾಟ್ ಲಾಸ್ ಆದಮೇಲೆ ಇನ್ನೂ ಸಹ ಶೇಪ್ ಚೆನ್ನಾಗಿ ಬರುತ್ತೆ. ಸೊ ಆದಷ್ಟು ಬೇಗ 6 ಪ್ಯಾಕ್ಸ್. ಸ್ನೇಹಿತರೆ, ನಾನು ರೆಡಿ. ದಿಸ್ ಇಸ್ ಮೈ ಔಟ್ಫಿಟ್ ಫಾರ್ ದ ಈವ್ನಿಂಗ್. ಬ್ಯಾಗಿ ಪ್ಯಾಂಟ್ ಇದೆ, ಸ್ವಲ್ಪ ಲೂಸ್ ಶರ್ಟು, ದಿಸ್ ವಾಚ್. ದಟ್ಸ್ ಇಟ್. ಈಗ ಹೊರಡ್ತಾ ಇದ್ದೀವಿ. ನೋಡೋಣ, ಶಾಪಿಂಗ್ ಹೋಗ್ಬೇಕಿತ್ತು. ಅಲ್ಲಿ ಶೂಟ್ ಮಾಡೋಕ್ಕಾಗತ್ತಾ ಗೊತ್ತಿಲ್ಲ. ಬಟ್ ಎನಿವೇಸ್ ಲೆಟ್ಸ್ ಗೋ. ಯಾಕೆ? ನಿಮ್ದು ಊರಿದ್ದು ಟ್ರಾಫಿಕ್. ನಂದು ಊರಿದ್ದು ಟ್ರಾಫಿಕಾ? ನಿಮ್ದು ಊರಲ್ವಾ? ನಮ್ಮದು ಬೇರೆ ಕಡೆ. ತುಂಬ ದಿನ ಆದಮೇಲೆ ನನ್ನ ಕಾರನ್ನು ವಾಶ್ ಮಾಡಿಸಿದ್ದು. ಅಯ್ಯೋ, ಧೂಳು ಹಿಡ್ದಿತ್ತು ನೋಡಿ. ಚೆನ್ನಾಗಿ ಕಾಣ್ತಿದೆ. Back like 2020. In 2020 this was seen, no? ಲೈಟ್ ಚಂದ ಉಂಟಲ್ಲ, ವೈಲೆಟ್ ಕಲರ್. ಆ್ಯಂಡ್ ಅದೇ ಥರ ಟ್ರಾಫಿಕ್ ಸಹ ಚಂದ ಉಂಟಲ್ಲ. ಅಯ್ಯೋ ದೇವ್ರೇ, ರೋಡಿಗೆ ಸೇರ್ಲಿಕ್ಕೆ ಸಹ ಆಪರ್ಚುನಿಟಿ ಇಲ್ವಾ? ಎಂತ ಮಾಡೋದೀಗ? ಮಾಲ್ ಪಾರ್ಕಿಂಗ್ ಲಾಟಲ್ಲಿ ಅಯ್ಯೋ ಟ್ರಾಫಿಕ್ ಎಷ್ಟಿತ್ತಂದರೆ ಸುಸ್ತಾಯಿತು. ಈಗ ಜೋರು ಹಶ್ವೆ ಆಗ್ತಿತ್ತು. ಟ್ರಾಫಿಕಲ್ಲಿ ಕಾದು ಹಶ್ವೆ ಸಹ ಸ್ಟಾರ್ಟ್ ಆಗಿದೆ. ಸೊ ಬೇಗ ಏನಾದ್ರು ತಿನ್ನೋಣ, ಮತ್ತೆ ಶಾಪಿಂಗ್ ಮಾಡೋಣ. ಅದಾದಮೇಲೆ ಫಸ್ಟ್ ತಿನ್ನಬೇಕು. ತಿಂದಾದ್ಮೇಲೆ ಒಂದು ಮಗುವಿದು ಶಾಪಿಂಗ್ ಮಾಡಲಿಕ್ಕಿದೆ. ಸ್ನೇಹಿತರೆ, ಅಲ್ಲಿಂದ ಬಂದು ಮಗುವಿಗೆ ಒಂದು ಅವರಿಗೆ ಇವೆಂಟ್ ಹೋಗ್ಬೇಕಿತ್ತು. ಇವೆಂಟಲ್ಲಿ ಯಾವುದೋ ಒಂದು ಮಗುವಿಗೆ ಗಿಫ್ಟ್ ಮಾಡಬೇಕಿತ್ತು ಅಂತೆ. ಹಾಗೆ ತಗೊಂಡ್ರು. ಜೋರು ಹಶ್ವಾಗ್ತಿದೆ. ಶಾಪಿಂಗ್ ಕೆಲಸ ಎಲ್ಲ ಮಕ್ಕಳು ಬೇಗ ಹೋಗಿ ತಿನ್ನೋಣ. ವೆಜ್ ನಾನ್ ವೆಜ್? One veg, one non veg. Sir?